ಹೆಸರೇ ಯಾ ಇದೆ ಆರ್ಟಿಕಲ್‌ಗೆ ನಾವು ಟೈಟಲ್ಸ್ ಹೇಗೆ ಬರಬೇಕು ಅಂತ ಇದು ರೂಲ್ಸ್ ಇದಾವೆ. ಇದು ಒಂದಾದ್ಮೇಲೆ ನಾವು ಏನಂದ್ರೆ ಇವೆಲ್ಲ ಗೊತ್ತಾಗಿದ್ರೆ ನಮ್ಗೆ ಆರ್ಟಿಕಲ್ಸ್ ನಾವು ಹಾಫ್ ಪೇಜ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡ್ತೀವಲ್ಲ, ಆ ಟೈಟಲ್ ಅಂದ್ರೆ ಏನು, ಹೇಗಿರುತ್ತೋ, ಡಿಸ್ಕ್ರಿಪ್ಷನ್ ಅಂದ್ರೆ ಏನು, ಇವೆಲ್ಲ ಗೊತ್ತಾಗ್ಬಿಡ್ತವ. ಅದು ಒಂದು ಬೇಸಿಕ್ ನಾಲೆಜ್ ಇರ್ತದ. ಆಮೇಲೆ ಇದು ಆರ್ಟಿಕಲ್ ರೈಟಿಂಗ್ ಏನಂದ್ರೆ ಆನ್ ಪೇಜ್ ನಲ್ಲಿ ಮಾಡ್ತೀವಿ ಆಕ್ಚುಲಿ. ಬಟ್ ಈ ತರಹ ಇದ್ರೆ ನೀವು ಹಾಫ್ ಪೇಜ್‌ನಲ್ಲಿ ಮಾಡೋ ಟೈಮ್‌ನಲ್ಲಿ ನಿಮ್ ಟೈಟಲ್ ಇವೆಲ್ಲ ಅಬ್ಸರ್ವ್ ಮಾಡ್ತೀರಿ. ಆವಾಗ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಇವಾಗ್ಲೇ ಹೇಳಕತ್ತೀನಿ. ಇದು ಆರ್ಟಿಕಲ್ ಟೈಟಲ್ಸ್ ಹೇಗೆ ಬರಬೇಕು ಎಸ್-ಸಿ-ಓ ಪಾಯಿಂಟ್ ಆಫ್ ವ್ಯೂ ನಲ್ಲಿ. ಇದಕ್ಕೆ ಏನಂದ್ರೆ ನಮ್ಗೆ ಟಾರ್ಗೆಟೆಡ್ ಕೀವರ್ಡ್ ಯಾವ್ದಾದ್ರು ತಗೊಂತೀವಿ ನಾವು ವೆಬ್ಸೈಟ್ ಸರ್ವಿಸಸ್ ಬೇಸಸ್ ಮಾಡಿ ಆ, ಅದನ್ನೇ ನಮ್ಗೆ ಟಾರ್ಗೆಟಿಂಗ್ ಕೀವರ್ಡ್ಸ್ ಅದನ್ನ ಪ್ರೈಮರಿ ಕೀವರ್ಡ್ ಅಂತೀವಿ. ಅದನ್ನೇ ಫೋಕಸಿಂಗ್ ಕೀವರ್ಡ್ ಅಂತ ಕಳ್ತೀವಿ. ಅದರ ಡಿಫ್ರೆಂಟ್ ನೇಮ್ಸ್ ಡಿಫ್ರೆಂಟ್ ಬಟ್ ಆಪ್ಷನ್ ಇಸ್ ಒನ್ ಟಾರ್ಗೆಟಿಂಗ್ ಕೀವರ್ಡ್. ನಾವು ಯಾವ್ದಾದ್ರು ನಾವು ಟಾರ್ಗೆಟ್ ಮಾಡ್ತೀವಿ, ಅದನ್ನ ನಾವು ಫೋಕಸ್ ಮಾಡ್ತೀವಿ, ಅದೆಲ್ಲ ನಾವು ಹೇಳ್ತೀವಿ. ಅದನ್ನ ನಾವು ಪ್ರೈಮರಿ ಕೀವರ್ಡ್ ತಗೊಂಡು ನಮ್ಮ ಟೈಟಲ್ ನಲ್ಲಿ ಹಾಕ್ಬೇಕು. ಒಂದ್ಸತಿ ಬರಿಬೇಕು. ಅದು 2-3 ಟೈಮ್ಸ್ ಬರಬಾರ್ದು. ನಾವು ಕೀವರ್ಡ್ ಇದೊಂದು ಎಲ್ಲ ವೈಟ್ ಹಾರ್ಟ್ ಎಸ್ ಟೆಕ್ನಿಕ್ಸ್ ಇಲ್ಲಿ ನಾವು ಹೇಳೋದು. ಹ್ಮ್ There's a primary keyword appearance in the title preferred by the beginning. ಸ್ಟಾರ್ಟಿಂಗ್ ನಲ್ಲಿ ಇದ್ರೆ ನಮ್ಗೆ ಇನ್ನೂ ಚೆನ್ನಾಗಿರುತ್ತೆ. ಇಟ್ ಹೆಲ್ಪ್ಸ್ ಟು ಸರ್ಚ್ ಇಂಜನ್ ಐಡೆಂಟಿಫೈ ದ ಟಾಪಿಕ್ ಅಂಡ್ ಬೂಸ್ಟ್ ಯುವರ್ ರ್ಯಾಂಕಿಂಗ್. ಇದು ನಮಗೆ ಒಳ್ಳೇದಾಗ ಫಸ್ಟ್ ನಾವು ಕೀವರ್ಡ್ ಸ್ಟಾರ್ಟಿಂಗ್ ನಲ್ಲಿ ಬರಿಬೇಕು. ನಮ್ಮ ಆರ್ಟಿಕಲ್ ಬ್ಲಾಗ್ ಯಾವ್ದಾದ್ರು ಅಪ್ಲೋಡ್ ಮಾಡ್ತಾ ಇದ್ದೇವೆ ನಮ್ಮ ವೆಬ್ಸೈಟ್ ನಲ್ಲಿ. ನೆಕ್ಸ್ಟ್ ಏನಂದ್ರೆ ನಾವು ಏನು ಮಾಡಬಾರ್ದು ಅಂದ್ರೆ ಅವಾಯ್ಡ್ ಡೋಂಟ್ ಓವರ್ ಯೂಸ್ ದ ಕೀವರ್ಡ್. ಸೇಮ್ ಕೀವರ್ಡ್ ಟೂ ಮೆನಿ ಟೈಮ್ಸ್ ಯೂಸ್ ಮಾಡಬಾರ್ದು. ಆದ್ರೆ ಇದಕ್ಕೆ ಎಕ್ಸಾಂಪಲ್ಸ್ ಏನಿದೆ ಅಂದ್ರೆ ಈ ತರ ನಾವು ಪವರ್ಫುಲ್ ಎಸ್-ಸಿ-ಓ ಟಿಪ್ಸ್ ಅಂತ ಇದೆ. ಪವರ್ಫುಲ್ ಇದು ಅಲ್ಲ, ಜಸ್ಟ್ ಎಸ್-ಸಿ-ಓ ಟಿಪ್ಸ್ ಇದು ನಮ್ಗೆ ಟಾರ್ಗೆಟಿಂಗ್ ಕೀವರ್ಡ್. ಇದೊಂದು ಪವರ್ ವರ್ಡ್ ಅಂತ ಹೇಳ್ತೀವಿ, ಬಟ್ ಇದು ಆಮೇಲೆ ಬರ್ತದೆ ನೆಕ್ಸ್ಟ್. ಇದು ಎಸ್-ಸಿ-ಓ ಟಿಪ್ಸ್ ನಮ್ ಟಾರ್ಗೆಟಿಂಗ್ ಕೀವರ್ಡ್ಸ್ ಆದ್ರೆ ಏನಾಗುತ್ತೆ, ಎಸ್-ಸಿ-ಓ ಟಿಪ್ಸ್ ಫಾರ್ ರೈಟಿಂಗ್ ಈ ತರ ಇದೆ. ಎಸ್-ಸಿ-ಓ ಬ್ಲಾಗ್ ಟೈಟಲ್, ಎಸ್-ಸಿ-ಓ ರೈಟಿಂಗ್, ಎಸ್-ಸಿ-ಓ ಟಿಪ್ಸ್ ಈ ತರ ನಾವು ಟೈಟಲ್ ನಲ್ಲಿ 2-3 ಟೈಮ್ಸ್ ರಿಪೀಟ್ ಆಗಬಾರ್ದು ಅದು ವರ್ಡ್. ಈ ತರಹ ನಾವು ನೋಡ್ಕೋಬೇಕು. ನೆಕ್ಸ್ಟ್ ಇದು ಏನಂದ್ರೆ ಆರ್ಟಿಕಲ್ ಲೆಂತ್ 60 ಕ್ಯಾರೆಕ್ಟರ್ಸ್ ಇರಬೇಕು. ಇದು ಇದ್ರೆ ನಮ್ಮ ಎಸ್-ಸಿ-ಆರ್-ಪಿ ಅಂದ್ರೆ ಸರ್ಚ್ ಇಂಜಿನ್ ರಿಸಲ್ಟ್ ಪೇಜ್ ನಲ್ಲಿ ನಮಗೆ ಕಾಣಿಸ್ಲಿಕ್ಕೆ ಚೆನ್ನಾಗಿರ್ತದೆ. ಮೋರ್ ದೆನ್ 60 ವರ್ಡ್ಸ್ ಇರಬಾರ್ದು. 60 ಕ್ಯಾರೆಕ್ಟರ್ಸ್, ಸಾರಿ, 60 ಕ್ಯಾರೆಕ್ಟರ್ಸ್ ಇರಬಾರ್ದು. ಇದಕ್ಕೆ ನಮ್ಮ ಫೋಕಸಿಂಗ್ ಕೀವರ್ಡ್ ಏನಿರುತ್ತೆ ಅದು ಸ್ಟಾರ್ಟಿಂಗ್ ನಲ್ಲಿ ಬರಬೇಕು. ಅದನ್ನ 60 ಕ್ಯಾರೆಕ್ಟರ್ಸ್ ನಲ್ಲಿ ಅಡ್ಜಸ್ಟ್ ಮಾಡಬೇಕು. ಈ ತರಹ ನಾವು 10 ಬೆಸ್ಟ್ ಪ್ರಾಕ್ಟೀಸ್ ಆಫ್ ಆನ್ ಪೇಜ್ ಎಸ್-ಸಿ-ಓ ಈ ತರ ಆನ್ ಪೇಜ್ ಎಸ್-ಸಿ-ಓ ಅಂಬೋದು ನಮ್ಮ ಕೀವರ್ಡ್ ಅಂತ ತಗೊಂಡಿದ್ರೆ ನಮಗೆ 10 ಬೆಸ್ಟ್ ಪ್ರಾಕ್ಟೀಸಸ್ ಆಫ್ ಆನ್ ಪೇಜ್ ಎಸ್-ಸಿ-ಓ ಅಂತ ಬರಿಬಹುದು. ಆದ್ರೆ ಆನ್ ಪೇಜ್ ಎಸ್-ಸಿ-ಓ ನಲ್ಲಿ ಬೆಸ್ಟ್ ಪ್ರಾಕ್ಟೀಸಸ್ ಅಂತ ಬರ್ಬೋದು. ಆದ್ರೆ ನಮ್ಗೆ 10 ಬೆಸ್ಟ್ ಪ್ರಾಕ್ಟೀಸಸ್ ಅಂತ ಸ್ಟಾರ್ಟಿಂಗ್ ನಲ್ಲಿ ಎದಕ್ಕೆ ಇಟ್ಟಿದೀವಿ ಅಂದ್ರೆ ಇದರಲ್ಲಿ ನಮ್ಗೆ ನೋಡೋರಿಗೆ ಇಮಿಡಿಯೇಟ್ಲಿ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ. ಅಂದ್ರೆ 10 ಟಿಪ್ಸ್ ಕೊಡ್ತಾರೆ. 10 ಟಿಪ್ಸ್ ನಲ್ಲಿ ನಾವು ಇದು ಏನೋ ಗೊತ್ತಾಗ್ಬಿಡ್ತದ ಅಂದ್ರೆ ಈಸಿಯಾಗಿ ಕ್ಲಿಕ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ಅದಕ್ಕಾಗಿ ಈ ತರಹ ನಂಬರ್ನ ಯೂಸ್ ಮಾಡ್ತಾರೆ. ನಾವು 10 ಟಿಪ್ಸ್, 5 ಟಿಪ್ಸ್. ಆದ್ರೆ ಇದರಲ್ಲಿ ಏನಂದ್ರೆ ಒಂದು ಈವೆನ್ ಆಸ್ ಪರ್ ಸರ್ವೆ ಬೇಸ್ಡ್ ಏನೋ ಹೇಳ್ತಾರೆ ಅಂದ್ರೆ ಈವೆನ್ ನಂಬರ್ ಕಂಪೇರ್ ಟು ಈವೆನ್ ನಂಬರ್ಸ್ ಆಡ್ ನಂಬರ್ಸ್ಗೆ ಮೋರ್ ಕ್ಲಿಕ್ಸ್ ಬರ್ತಾವಂತ. ಯೂಸರ್ಸ್ ಯಾರಾದ್ರೂ ಆರ್ಟಿಕಲ್ ಓದ್ಲಿಕ್ಕೆ ಬರ್ತಾರ ಅವರು ಈವೆನ್ ನಂಬರ್ಸ್ಗೆ ಅಷ್ಟು ಕ್ಲಿಕ್ಸ್ ಮಾಡೋದಿಲ್ಲ ಅಂತ. ಆಡ್ ನಂಬರ್ಸ್ 5, 7 ಈ ತರಹ ಇದ್ರೆ ಜಾಸ್ತಿ ಕ್ಲಿಕ್ಸ್ ಬರ್ತಾವಂತದ್ದು. ಆ ತರಹ ಅದು ಒಂದು ಸರ್ವೆನಲ್ಲಿ ಹೇಳ್ತಾರೆ. ಜಸ್ಟ್ ಎಲ್ಲ ಆರ್ಟಿಕಲ್ ನಲ್ಲಿ ನಾನು ನೋಡಿದೆ ಅದು. ಆ, ಇಷ್ಟು ದೊಡ್ಡ ಎವ್ರಿಥಿಂಗ್ ಯು ನೀಡ್ ಟು ನೋ ಅಬೌಟ್ ಆಪ್ಟಿಮೈಸ್ ಯುವರ್ ವೆಬ್ಸೈಟ್ ಫಾರ್ ಸರ್ಚ್ ಇದು ದೊಡ್ಡದು ಇಷ್ಟು ಎಲ್ಲ ಹಾಕೋದು ಕಂಪೇರ್ ಟು ದಿಸ್ ಸ್ಮಾಲ್ ಟೈಟಲ್. ಇದಕ್ಕೆ ಇವೆರಡು ಕಂಪೇರ್ ಮಾಡಿದ್ರೆ ಇದಕ್ಕೆ ಜಾಸ್ತಿ ಕ್ಲಿಕ್ಸ್ ಬರ್ತಾವ ಅಂತ. ಈ ತರ ನಾವು ಮಾಡ್ಬೇಕು ಅದು 60 ಕ್ಯಾರೆಕ್ಟರ್ಸ್ ನಲ್ಲಿ ಈ ತರ ಮಾಡ್ಬೋದು. ಅಂಡ್ ಪವರ್ ವರ್ಡ್ಸ್ ಯೂಸ್ ಮಾಡೋದು ಅಂದ್ರೆ ಲೈಕ್ ಈಗ ಬೆಸ್ಟ್, ಪ್ರೂವೆನ್, ಎಫೆಕ್ಟಿವ್, ಗೈಡ್, ಟಾಪ್ ಈ ತರಹ ವರ್ಡ್ಸ್ ಯೂಸ್ ಮಾಡೋದು ಪವರ್ ವರ್ಡ್ಸ್ ಯೂಸ್ ಮಾಡ್ಬೇಕಂತಾರೆ. ಇದಕ್ಕೆ ಟೈಟಲ್ ನಲ್ಲಿ ನಾವು ಈ ತರ ಪವರ್ ವರ್ಡ್ಸ್ ಯೂಸ್ ಮಾಡಿದ್ರೆ ಏನಂದ್ರೆ ನಮಗೆ ಇಲ್ಲಿ ಜಲ್ದಿ ನಮ್ಗೆ ಅರ್ಥ ಆಗ್ಲಿಕ್ಕೆ ಈಸಿ ಆಗುತ್ತೆ. ಓಕೆ, ಎಫೆಕ್ಟಿವ್ ಸ್ಟ್ರಾಟಜೀಸ್ ಅಂತ ಹೇಳಿದ್ರೆ ಓಕೆ ಸ್ಟ್ರಾಟಜೀಸ್ ಚೆನ್ನಾಗಿ ಇರ್ತಾವೆ, ಇದರಲ್ಲಿ ಕ್ಲಿಕ್ ಮಾಡ್ಬೇಕಾ ಅನಿಸ್ತದ ರೀ. ಆದ್ರೆ ಪ್ರೂವೆನ್ ಅಂದ್ರೆ ಆಲ್ರೆಡಿ ಯಾರೋ ಒಬ್ರು ವರ್ಕ್ ಮಾಡಿರ್ತಾರೆ, ಅದರಲ್ಲಿ ರಿಸಲ್ಟ್ ಬಂದ್ರೆ ಪ್ರೂವೆನ್ ಅಂತ ಹಾಕ್ತಾರೆ.
ಆದರೆ ಬೆಸ್ಟ್, ಟಾಪ್, ಅಲ್ಟಿಮೇಟ್ ಈ ತರ ಇದ್ರೆ ಏನಂದ್ರೆ ಸ್ವಲ್ಪ ಯೂಸರ್ ಅಟ್ರಾಕ್ಷನ್ ಗ್ರಾಪ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಈ ತರ ಪವರ್ ವರ್ಡ್ಸ್ ಯೂಸ್ ಮಾಡಬೇಕು. ಇದರಲ್ಲಿ ನಮಗೆ ಟೈಟಲ್ ಈಗ ಯೂಸ್ ಮಾಡ್ಬೇಕಂದ್ರೆ ಇಲ್ಲಿ ಈ ಟೈಟಲ್ ದಟ್ ಪ್ರಾಮಿಸ್ ವ್ಯಾಲ್ಯೂ ಆಫ್ ಸೊಲ್ಯೂಷನ್ ಟೆನ್ಸ್ ಟು ಅಟ್ರಾಕ್ಟ್ ದ ಮೋರ್ ಕ್ಲಿಕ್ಸ್. ಲೈಕ್ ಇದೇನಂದ್ರೆ ನಮಗೆ ಗ್ಯಾರಂಟಿ ಕೊಡ್ತದಲ್ಲ ಆ ತರಹ ಎಫೆಕ್ಟಿವ್ ಅಂದ್ರೆ ಇದಕ್ಕೆ ಎಫೆಕ್ಟಿವ್ ಆಗಿ ಯೂಸ್ ಆಗುತ್ತೆ. ಇದರಲ್ಲಿ ಗೈಡ್ ಅಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೆ. ಈ ತರಹ ನಾವು ಪವರ್ ವರ್ಡ್ಸ್ ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಅಲ್ಟಿಮೇಟ್ ಗೈಡ್ ಬೂಸ್ಟ್ ಯುವರ್ SEO ರ್ಯಾಂಕಿಂಗ್. ಇದೇನಂದ್ರೆ ಅಲ್ಟಿಮೇಟ್ ಗೈಡ್ ಅಂದ್ರೆ ಇದಕ್ಕೆ ಮೇಲೆ ಏನಿಲ್ಲ, ಇದನ್ನ ಹೈಯೆಸ್ಟ್ ಆ ತರ ನಾವು ಒನ್ ಲೈಕ್ ಅಟ್ರಾಕ್ಷನ್ ನಾವು ಗ್ರಾಪ್ ಮಾಡ್ತಾ ಇದ್ವಿ ಈ ತರ ಪವರ್ ವರ್ಡ್ ಯೂಸ್ ಮಾಡಿ. ಬೋತ್ ಹೌ ಟು ಇಂಪ್ರೂವ್ SEO ಅಂಡ್ ದ ಅಲ್ಟಿಮೇಟ್ ಗೈಡ್ ಟು ಬೂಸ್ಟ್ ಯುವರ್ SEO ರ್ಯಾಂಕಿಂಗ್. ಬೋತ್ ಟೈಟಲ್ಸ್ ನಾವು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಟೈಟಲ್ಗೆ ಈ ತರಹ ಟೈಟಲ್ಸ್ಗೆ ಮೋರ್ ಕ್ಲಿಕ್ಸ್ ಬರ್ತವೆ. ಆ ತರಹ ನಾವು ಪ್ಲಾನ್ ಮಾಡಬೇಕು. ಅಂಡ್ ಇದೇನೇ ಐತೆ ಒಂದು ಆ್ಯಡ್ ನಂಬರ್ಸ್ ಇನ್ ದ ಲಿಸ್ಟ್. ಈ ತರಹ ನಾವು ಆಡ್ ನಂಬರ್ಸ್, ಈವನ್ ನಂಬರ್ಸ್ ಈ ತರಹ ನಾವು ಯೂಸ್ ಮಾಡಿ ಟೈಟಲ್ ಕ್ರಿಯೇಟ್ ಮಾಡಬೇಕು. ಎಂದರೆ 7 ಎಫೆಕ್ಟಿವ್ ವೇಸ್ ಟು ಇಂಪ್ರೂವ್ ಯುವರ್ SEO ಸ್ಟ್ರಾಟಜಿ. ವೇಸ್ ಟು ಇಂಪ್ರೂವ್ ಯುವರ್ SEO ಸ್ಟ್ರಾಟಜಿ ಈ ತರಹ ನಾವು ಯೂಸ್ ಮಾಡಬಾರ್ದು. ಈ ತರಹ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂಡ್ ಅಡ್ರೆಸ್ ಯೂಸರ್ ಇಂಟೆಂಟ್ ಅಂದ್ರೆ ನಮ್ಮ ಯೂಸರ್ಗೆ ಅವರ ಇಂಟ್ರೆಸ್ಟ್ ಏನಿರ್ತದೋ ಅದನ್ನ ನಾವು ಕನ್ಸಿಡರ್ ಮಾಡಿ ಅದಕ್ಕೆ ಹೇಗೆ ಅವ್ರಿಗೆ ಬೇಕೋ ಅದರ ಬಗ್ಗೆ ನಾವು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಟಿದ್ರೆ ನಮಗೆ ಯೂಸರ್ಸ್ ಕನ್ವರ್ಟ್ ಆಗ್ತಾರೆ. ಆ ತರಹ ನಾವು ಪ್ಲಾನ್ ಮಾಡಬೇಕು. ಇದ್ರೇನು ಹೌ ಟು ಅಂದ್ರೆ ಕ್ವಶನ್ ಅಂದ್ರೆ ಯಾರಾದರೂ ಅವ್ರಿಗೆ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಹೌ ಟು ವರ್ಕ್ ಆನ್ ದಿಸ್, ಹೌ ಟು ಯೂಸ್ ದಿಸ್ ವೆಬ್ಸೈಟ್, ಆರ್ ಹೌ ಟು ಯೂಸ್ ದೀಸ್ ಪ್ರಾಡಕ್ಟ್ಸ್. ಈ ತರ ಇನ್ಫಾರ್ಮೇಟಿವ್ ಟೈಟಲ್ಸ್ ಬೇಕಾಗುತ್ತವೆ. ಜಸ್ಟ್ ಇದರಲ್ಲಿ ಏನಂದ್ರೆ ಹೌ ಟು ಆಪ್ಟಿಮೈಸ್ ಯುವರ್ ವೆಬ್ಸೈಟ್ ಫಾರ್ ಲೋಕಲ್ SEO ಅಂದ್ರೆ ಲೋಕಲ್ SEO ನಲ್ಲಿ ಹೇಗೆ ಆಪ್ಟಿಮೈಸ್ ಮಾಡ್ಬೇಕಂದ್ರೆ ಈ ತರ ಇನ್ಫಾರ್ಮೇಶನ್ ಓಕೆ. ಯಾರಾದರೂ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಈ ತರ ಟೈಟಲ್ಸ್ ಇದ್ದ ಆರ್ಟಿಕಲ್ಸ್ಗೆ ಕ್ಲಿಕ್ ಮಾಡ್ತಾರೆ. ಜಸ್ಟ್ ಓನ್ಲಿ ಸಿಂಪಲ್ ವೆಬ್ಸೈಟ್ ಆಪ್ಟಿಮೈಸೇಷನ್ ಅಂದ್ರೆ ಈ ತರಹ ಆಪ್ಟಿಮೈಸೇಷನ್ ಎಲ್ಲ ಕಂಟೆಂಟ್ ಚೆನ್ನಾಗಿದ್ರು ಈ ತರ ಟೈಟಲ್ ಇಟ್ಟಿದ್ರೆ ಯಾರು ಬರೋದಿಲ್ಲ. ಇದ್ರಕ್ಕೆ ಕ್ಲಾರಿಟಿ ನಾವು ಬರ್ಲಿಕ್ಕೆ ಟ್ರೈ ಮಾಡಬೇಕು. ಇದು ಒಂದು ಇನ್ಫಾರ್ಮೇಶನ್ ಬೇರೆ ನಾವು ಟೈಟಲ್ಸ್ ಯೂಸ್ ಮಾಡ್ತೀವಿ. ಇದು ಎದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಇದು ಬ್ಲಾಗ್ ಈ ತರಹ ಕಂಟೆಂಟ್ ನಾವು ಬ್ಲಾಗ್ ನಲ್ಲಿ ಬರೀಲಿಕ್ಕೆ ಚೆನ್ನಾಗಿ ಯೂಸ್ ಆಗುತ್ತೆ. ಬ್ಲಾಗ್ಸ್ ಆದ್ರೆ ಏನಂದ್ರೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರಲ್ಲ. ಬ್ಲಾಗ್ಸ್ ಅಂದ್ರೆ 360 ಆಂಗಲ್ಸ್ ನಮಗೆ ಅದು ಪ್ರಾಡಕ್ಟ್ ಅಂದ್ರೆ ಏನು, ಹೇಗೆ ಬರುತ್ತೆ, ಹೇಗೆ ಯೂಸ್ ಮಾಡಬೇಕು, ಯೂಸ್ ಮಾಡಿದವ್ರಿಗೆ ಯಾವ ತರ ರಿಸಲ್ಟ್ ಬರ್ತವೆ, ಈ ತರಹ ಎಲ್ಲ ಪಿನ್ ಟು ಪಿನ್ ನಾವು ಹೇಳ್ತೀವಿ. ಅದಕ್ಕಾಗಿ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಬ್ಲಾಗ್ ನಲ್ಲಿ ಬರ್ತದೆ. ಈ ತರಹ ಯೂಸ್ ಮಾಡ್ಲಿಕ್ಕೆ ಬ್ಲಾಗ್ ಚೆನ್ನಾಗಿರುತ್ತೆ. ಹಂಗೆ ಯೂಸರ್ ಎಂಗೇಜ್ಮೆಂಟ್ಗೆ ಅದು ಚೆನ್ನಾಗಿರುತ್ತೆ ನಮಗೆ. ಆ, ಈ ಈ ತರಹ ನಾವೇನಂದ್ರೆ ಯೂಸ್ ಬ್ರಾಕೆಟ್ಸ್ ಪ್ಯಾರಾಂಥಸಿಸ್ ಯೂಸ್ ಮಾಡ್ಬೇಕಂದ್ರೆ ಅಂದ್ರೆ ನಾವು ಈ ತರ ಗೈಡ್ 2024 ಅಪ್ಡೇಟ್ಸ್ ಈ ತರ ನಾವು ಯೂಸ್ ಮಾಡಿದ್ರೆ ಒಂದು ಕ್ಲಿಕ್ ಥ್ರೂ ರೇಟ್ ಇನ್ಕ್ರೀಸ್ ಆಗ್ಲಿಕ್ಕೆ ಚಾನ್ಸ್ ಇರ್ತದಂತೆ. ಅದೇ ಕ್ಲಿಕ್ ಥ್ರೂ ರೇಟ್ ಅಂದ್ರೆ ಲಿಂಕ್ ಕ್ಲಿಕ್ ಆಗುತ್ತೆ. ಏನಂದ್ರೆ ನಾವು ಈ ತರ 2024 ಅಂತ ನಾವು ಡೇಟ್ ಮೆನ್ಷನ್ ಮಾಡಿ ಈ ತರ ಮಾಡಿದ್ರೆ ಅದೇನಂದ್ರೆ ಈ ವರ್ಷ ಇದು ಯೂಸ್ ಆಗುತ್ತೆ. ಸಮ್ ಅಪ್ಡೇಟ್ಸ್ ಬರ್ತಾ ಇರ್ತಾವ. 2024 ಅಪ್ಡೇಟ್ಸ್, ಇದು 2025 ಅಪ್ಡೇಟ್ಸ್ ಈ ತರ ನಾವು ಹೇಳ್ತಾ ಇರ್ತೀವಿ. ಈಗ ಯೂಟ್ಯೂಬ್ ಚಾನಲ್ಸ್ ನಲ್ಲಿ ಈ ತರ ಬರ್ತಾವ ಜಾಸ್ತಿ. ಟ್ರೈನಿಂಗ್ ಕೊಡೋರು ಅವರೆಲ್ಲ ಹೇಳ್ತಾರೆ. ಆ, ಆ ತರಹ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಆ ಇಯರ್ಗೆ ಯೂಸ್ ಆಗ್ತದೆ. ಮೋಸ್ಟ್ ಆಫ್ ದ ಕ್ಲಿಕ್ಸ್ ಬರ್ತವೆ. ನಾರ್ಮಲ್ ಆಗಿ ಬರೆಯೋದಕ್ಕಂತ ನಾವು ಇಯರ್ ಮೆನ್ಷನ್ ಮಾಡಿದ್ರೆ ಇದು ಲೇಟೆಸ್ಟ್ ಅಪ್ಡೇಟ್ ಅಂತ ಅವ್ರಿಗೆ ಕನ್ವೆ ಆಗುತ್ತೆ. ಆ ತರಹದ ಯೂಸ್ ಮಾಡಿ ನಾವು ಕ್ಲಿಕ್ ಕ್ಲಿಕ್ ಅದೇ ಮೋಸ್ಟ್ ಆಫ್ ದ ಪೀಪಲ್ಸ್ ಕ್ಲಿಕ್ ಮಾಡೋ ತರಹ ಮಾಡ್ಬೋದು. ಈ ತರ 5 ಆನ್ ಪೇಜ್ SEO ಟಿಪ್ಸ್ ಇನ್ 2000 ಗೈಡ್ ಈ ತರಹ ನಾವು ಟೈಟಲ್ ಪ್ರಿಪೇರ್ ಮಾಡ್ಬೋದು. ಈ ತರ ಆನ್ ಪೇಜ್ SEO ಟಿಪ್ಸ್ ಈ ತರಹ ಕಂಪೇರ್ ಟು ದಿಸ್ ಒನ್, ದಿಸ್ ಇಸ್ ದ ಬೆಸ್ಟ್. ಈ ತರಹ ನಾವು ಎಲ್ಲದಕ್ಕೂ ನಾವು ಪ್ಲಾನ್ ಮಾಡ್ಬೋದು. ಯಾವ ಸಬ್ಜೆಕ್ಟ್ಗಾದ್ರೂ ಈ ತರಹ ನಾವು ಪ್ಲಾನ್ ಮಾಡ್ಕೋಬಹುದು. ಎಲ್ಲ ನಾವು ಎಲ್ಲಿ ಮಾಡಿದ್ರೇನು ಹೇಗೆ ಮಾಡಿದ್ರೆ ಎಲ್ಲಾಗೂ ಸೇಮ್ ಇರ್ತವೆ. ನಾವು ಇನ್ನು ವರ್ಲ್ಡ್ ವೈಡ್ ನಾವು ಯಾವ ಕಂಟ್ರಿಯಲ್ಲಿ ವೆಬ್ಸೈಟ್ಗೆ ಬರೆದ್ರು ಸೇಮ್ ಟಿಪ್ಸ್ ಸೇಮ್ ಇದೇನೆ ಫಾಲೋ ಆಗ್ತಾರೆ ಎಲ್ಲರೂ. ಹಲೋ. ಹಾಂ ಸರ್. ಓಕೆ.
ಓಹ್! ಸರ್. ಓಕೆ ಸರ್.